ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ಹಲವಾರು ಚಾಲಕರುಗಳಲ್ಲಿ ಆ್ಯಪ್ ಆಧಾರಿತ ಸಂಸ್ಥೆಗಳನ್ನು ಹೊರತುಪಡಿಸಿ ತಾವು ಸಾರ್ವಜನಿಕ ಸೇವೆಯನ್ನು ಕೊಡೋದಕ್ಕೆ ಒಪ್ಪಿಕೊಳ್ಳದೇ ಇರತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥವರೊಬ್ಬರು ಕೇವಲ ಮೀಟರ್ ಆಧಾರಿತ ಸೇವೆಯನ್ನೇ ಕೊಟ್ಕೊಂಡು ಅವರು ದಿನಕ್ಕೆ ಎಷ್ಟನ್ನು ಸಂಪಾದನೆ ಮಾಡ್ತಾರೆ ಅಂತೇಳಿ ವಿಚಾರವನ್ನು ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ್ಯಪ್ ಸಂಸ್ಥೆಗಳು ಸಾರ್ವಜನಿಕರಿಗೂ ಕೂಡ ಮತ್ತು ಚಾಲಕರಿಗೂ ಎಷ್ಟೇ ಅನುಕೂಲಕರವಾದಂತಹ ವೇದಿಕೆಗಳನ್ನ ನಿರ್ಮಾಣ ಮಾಡಿಕೊಟ್ರು, ಕೆಲವು ಸಂದರ್ಭಗಳಲ್ಲಿ ಬಾಂಧವ್ಯಗಳು ಅತಿ ಹೆಚ್ಚಾಗಿ ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ತಾವುಗಳೆಲ್ಲರೂ ಕೂಡ ಗಮನಿಸಿರ್ತೀರ. ಈಗ ಪಿಕಪ್ಗೆ ಹೋದಂಥ ಸಂದರ್ಭದಲ್ಲಿ ಗ್ರಾಹಕರು ರೆಡಿ ಇಲ್ಲ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ತಮ್ಮಗಳಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಜೊತೆಯಲ್ಲಿ ಗ್ರಾಹಕರುಗಳ ಅಸಭ್ಯ ವರ್ತನೆಗಳು ಮತ್ತು ಚಾಲಕರು ಕೂಡ ಕೆಲವು ಭಾಗಗಳಲ್ಲಿ ಗ್ರಾಹಕರುಗಳ ಜೊತೆಯಲ್ಲಿ ನಡೆಯುವಂತಹ ಅಸಭ್ಯ ವರ್ತನೆಗಳಿಂದ ಮನನೊಂದಂತಹ ಗ್ರಾಹಕರುಗಳು ಕೂಡ ಇವತ್ತು ಎಷ್ಟೋ ಜನ ಆಟೋ ರಿಕ್ಷಾವನ್ನು ಹೊರತುಪಡಿಸಿ ಕ್ಯಾಬ್ನ ಕಡೆಗೆ ಮುಖ ಮಾಡುವಂಥದ್ದು ಮತ್ತು ಬೈಕ್ ಟ್ಯಾಕ್ಸಿಯ ಕಡೆಗೆ ಮುಖ ಮಾಡುವಂಥದ್ದನ್ನು ತಾವುಗಳೆಲ್ಲರೂ ಕೂಡ ಗಮನ ಹರಿಸಿ ನೋಡಿರ್ತೀರ. ಇಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರು ನಗರದಂತಹ ಒಂದು ನಗರದಲ್ಲಿ ಯಾವುದೇ ಒಂದು ಸಂಸ್ಥೆಯ ಜೊತೆ ತನ್ನ ವಾಹನವನ್ನು ಟೈಅಪ್ ಮಾಡದೆ ಕೇವಲ ಮೀಟರ್ ಆಧಾರಿತ ಸೇವೆಯನ್ನು ಕೊಡ್ತಿರ್ತಕ್ಕಂತಹ ಒಬ್ಬರು ಸ್ನೇಹಿತರು ಇವತ್ತು ಮಲ್ಲೇಶ್ವರಂನಲ್ಲಿ ಸಿಕ್ಕಿದ್ರು. ಅವ್ರ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ಮಾತುಕತೆಯ ಮುಖಾಂತರವಾಗಿ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಸತೀಶ್ ಅಂತೇಳಿ. ನಮ್ಮ ಹೆಸರು ಚಂದ್ರನಾಯಕ್ ಅಂತೇಳಿ. ತಾವು ಇವತ್ತು ಏನು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅಗ್ರಿಗೇಟರ್ ಕಂಪನಿಗಳು ಇದ್ದೂ ಕೂಡ ತಾವು ಇವತ್ತು ಒಂದು ಕಂಪನಿಯ ಜೊತೆಲೂ ಟೈಅಪ್ ಆಗದೆ ಕೇವಲ ಮೀಟರ್ ಆಧಾರಿತ ಸೇವೆಯನ್ನು ಕೊಡ್ತಾ ಇದ್ದೀರಲ್ಲ, ಇದು ತಮಗೆ ಎಷ್ಟು ತೃಪ್ತಿಯನ್ನು ಕೊಡುತ್ತೆ? ನಮಗೆ ಭಾಳ ತೃಪ್ತಿಯನ್ನು ಕೊಡುತ್ತದೆ. ಗ್ರಾಹಕರು ಎಲ್ಲಿ ಕರೀತಾರೆ ಅಲ್ಲಿಗೆ ಮೀಟರ್ನ ತಿರ್ಗಿಸ್ಕೊಂಡು ಹೋಗ್ತೀವಿ, ಎಲ್ಲೂ ಬರೋದಿಲ್ಲ ಅಂತ ಹೇಳೋದಿಲ್ಲ. ಹೌದಾ? ಬಂದಿರೋದೇ ಕಾಯಕ ಮಾಡೋಕ್ಕೆ, ದುಡಿಮೆ ಮಾಡೋಕ್ಕೆ. ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂದರೆ ಹೊಟ್ಟೆ ತುಂಬಲ್ಲ, ಜೇಬು ತುಂಬಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಏನಾಗಿದೆ, ಎಲ್ಲ ಗ್ರಾಹಕರುಗಳು ಕೂಡ ಆ್ಯಪ್ ಆಧಾರಿತ ಸಂಸ್ಥೆಯ ಒಳಗೇ ಏಕೆಂದರೆ ಮನೆ ಬಾಗಿಲಲ್ಲಿ ಗಾಡಿ ಬರ್ತದೆ ಒಂದು, ಎರಡನೇದು ಸಮಯಕ್ಕೆ ಸರಿಯಾಗಿ ಒಬ್ಬರಲ್ಲ ಇನ್ನೊಬ್ಬರು ಗಾಡಿನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಈಗ ರಸ್ತೆಯಲ್ಲಿ ನಿಂತು ಹಲವಾರು ಗ್ರಾಹಕರುಗಳು ಕರೆಯುವಂಥ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಬರೋದಿಲ್ಲ ಅಂತಕ್ಕಂತಹ ಒಂದು ಪದವನ್ನೇ ಅತಿ ಹೆಚ್ಚಾಗಿ ಬಳಕೆ ಮಾಡುವಂಥ ಇಂತಹ ಸಂದರ್ಭದಲ್ಲಿ ತಾವು ಮೀಟರ್ ಸೇವೆಯನ್ನು ಕೊಡ್ತಾ ಇದ್ದೀರಾ. ಇವತ್ತು ಶೇಕಡವಾರು 90% ಆ್ಯಪ್ ಆಧಾರಿತ ಸಂಸ್ಥೆಗಳನ್ನೇ ಗ್ರಾಹಕರುಗಳು ಬಳಕೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ತಮಗೆ ಮೀಟ್ರಿಗೆ ಕರೆಯುವಂತಹ ಗ್ರಾಹಕರುಗಳು ಸಿಗ್ತಾರಾ? ಸಿಗ್ತಾರೆ. ನಾವು ಎಲ್ಲೂ ಕಾಲಾವಕಾಶ ಸಮಯ ವೇಸ್ಟ್ ಮಾಡೋದಿಲ್ಲ. ನಮ್ಮ ಗಾಡಿ ಎಲ್ಲಿ ಗ್ರಾಹಕರು ಸಿಗ್ತಾರೆ ಅಲ್ಲೇ ಬಿಡ್ತೀವಿ, ಅಲ್ಲಿಂದ ಮುಂದೆ ಹೋಗ್ತಾ ಇರ್ತೀವಿ. ಎಲ್ಲಿ ಕೈ ತೋರಿಸ್ತಾರೆ ಅಲ್ಲಿ ನಿಲ್ಲಿಸ್ತೀವಿ, ಎಲ್ಲಿ ಹೇಳ್ತಾರೋ ಅಲ್ಲಿ ಬಿಡ್ತೀವಿ. ಗಾಡಿ ಅಂತೂ ಎಲ್ಲೂ ನಿಲ್ಲಿಸೋದಿಲ್ಲ, ಸಮಯ ವ್ಯರ್ಥ ಮಾಡೋದಿಲ್ಲ. ಹೌದಾ? ಇಂತಹ ಒಂದು ಸಂದರ್ಭದಲ್ಲಿ ತಾವು ಮೀಟರ್ ಸೇವೆ ಕೊಡ್ತಾ ಇದ್ದೀರಾ. ಇವತ್ತು ಬಿಗ್ ಕಾಂಪಿಟೇಷನ್ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು. ಇವತ್ತು ಒಂದು ಕುಟುಂಬ ನಿರ್ವಹಣೆ, ಮನೆ ಬಾಡಿಗೆ, ದಿನಸಿ ಪದಾರ್ಥಗಳು ಮತ್ತು ಗಾಡಿಯ ಮೇಂಟೆನೆನ್ಸು, ಇದು ಎಷ್ಟು ಕೂಡ ಚಾಲಕರುಗಳಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇರುವ ಸಂದರ್ಭದಲ್ಲಿ ನಿಮ್ಮ ಮೀಟರ್ ಆಧಾರಿತ ಸೇವೆ ನಿಮ್ಮ ಒಂದು ನೆಮ್ಮದಿಯನ್ನು ಕೊಡ್ತಾ ಇದೆಯಾ? ಅಷ್ಟು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುವಷ್ಟು ಸಂಪಾದನೆ ತಮ್ಗೆ ಆಗ್ತಾ ಇದೆಯಾ ಅಂತ ಕೇಳ್ತೀವಿ. ಆಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಏನೇ ಆಗಲಿ ನೋಡಿ, ಮೀಟರ್ ಆಧಾರಿತ ಸೇವೆ ಕೊಡುವಂತಹ ಒಬ್ಬ ಚಾಲಕನು ಕೂಡ ಇವತ್ತು ಕುಟುಂಬವನ್ನು ಕಟ್ಕೊಳ್ಳೋದ್ರಲ್ಲಿ ನೆಮ್ಮದಿಯಾಗಿದ್ದಾನೆ ಅಂದರೆ ತಾವು ಕೂಡ ಅಗ್ರಿಗೇಟರ್ ಕಂಪನಿಯನ್ನು ಹೊರಗಡೆ ಬಂದು ತಾವು ಕೂಡ ಒಂದು ಸುಭದ್ರವಾದ ಕುಟುಂಬವನ್ನು ಕಟ್ಕೋಬೋದು ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು.